ಅದಕ್ಕೆ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಂಟಿನ್ಯೂ ಮಾಡ್ಕೊಂಡು ಕತೆ ಎಲ್ಲ ಮುಗಿದಿದೆ. ಇವಾಗ ರಿಲೀಜಿಗೆ ಮಾತ್ರ ರೆಡಿ ಇದೆ. ಮುಂದೆ ನನ್ನ ಬಗ್ಗೆ ಎಲ್ಲ ಅವ್ರು ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಆಗಿತ್ತು. ಏನೆಲ್ಲ ತಪ್ಪು ಮಾಡಿದ್ದೀವಿ, ಯಾವುದೆಲ್ಲ ಹೆಂಗೆ ಕರೆಕ್ಷನ್ ಮಾಡ್ಕೊಳ್ಬೇಕು. ಇವನ್ ನಾಟಕನಾಗಿನ್ನೂ ಇದೇ ಥರನೇ ಟಫಸ್ಟ್ ಇತ್ತು. ಎಲ್ಲ ನಮ್ಮ ಡೈರೆಕ್ಟ್ರು ಮಂಜು ಕವಿ ಎಲ್ಲ ಸಪೋರ್ಟು ನಮ್ಗೆ ಕೊಟ್ಟಿದ್ದಾರೆ. ಒಂದು ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳೋದು ಅಂದರೆ, ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡೋದು ಕಷ್ಟನಾ ಅಥವಾ ನಿರ್ದೇಶಕರು ಹೇಳುವಂತಹ ಪಾತ್ರವನ್ನ ಆ ಸೀನನ್ನು ಅಭಿನಯಿಸೋದು ಜಾಸ್ತಿ ಕಷ್ಟನಾ ನಿಮಗೆ? ಅಭಿನಯದು ಅದೇ ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾಡಬೇಕಲ್ಲ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಎರಡು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಆ್ಯಕ್ಟಿಂಗಲ್ಲಿ ಇರುತ್ತೆ, ಮತ್ತು ರೆಸ್ಪಾನ್ಸಿಬಿಲಿಟಿ ಇನ್ನು ಬೇರೆ ಅರೇಂಜ್ಮೆಂಟಲ್ಲಿ ಇರುತ್ತೆ ಎಲ್ಲರಿಗೂ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತೀಶ್ ಅಂತ. ಎಲ್ಲರಿಗೂ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ. ಮಿಸ್ಗೈಡ್ ಟೀಸರ್ ನೋಡಿ ಎಲ್ಲರಿಗೂ ಖುಷಿಯಾಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಕ್ಕೆ. ತುಂಬ ನಾನು ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಮಿಸ್ಗೈಡ್ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ತುಂಬ ಒಳ್ಳೆ ಸ್ಟೋರಿ ಮೂಡಿರೋ ಸಿನಿಮಾ. ಮಂಜು ಸರ್ ನನ್ನ ಹತ್ರ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಹೆಂಗೆ ಮಾಡಬೇಕು ಏನು ಎತ್ತ ಅಂತ ಮಾತಾಡ್ತಿದ್ದೆ. ಸೊ ನನಗೆ ಓಕೆ, ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡೋಣ ಅಂತೆಲ್ಲ ಕೂತ್ಕೊಂಡು ಮಾತಾಡಿ ಸೊ ಮಾಡ್ತೀವಿ. ಸೊ ಎಲ್ಲೋ ಅನೌನ್ಸ್ ಮಾಡ್ತೇನೆ ಎಷ್ಟು ದಿನ ಮೂವಿ ಮಾಡ್ಕೊಂಡು ಬಂದ್ವಿ. ಸೊ ಮೂವಿ ಕೊನೆ ಹಂತದಲ್ಲಿದೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ನಮ್ಮನ್ನ ಹಾರೈಸಿ ಬಂದ್ಬಿಟ್ಟು ಥಿಯೇಟ್ರಿಗೆಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ ನವರಸ ನಟನ ಅಕಾಡೆಮಿಲಿ. ಸೊ 6 months ಮಾಡಿದ್ದೀನಿ. ಪಬ್ಬಲ್ಲಿ ಅಂದರೆ ನಾಗರಾಜ್ ಸರ್ ಪಬ್ಬಲ್ಲೇ, ಪ್ರೊಡ್ಯೂಸರ್ ಪಬ್ಬಲ್ಲೇ ಒಂದು ಆಕ್ಷನ್ ಇದೆ. ನಿತೀಶ್ ವರ್ ಮೇಡನ್ನು ಸುಬ್ಬು ಅವರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದೈತೆ ಆಕ್ಷನು. ನಮ್ಮ ನಾಗೇಂದ್ರ ಪ್ರಸಾದ್ ನನಗೆ ಇಲ್ಲಿ ಬಂದಿದ್ದಕ್ಕೆ ತುಂಬ ನಮಸ್ಕಾರ. ನಮ್ಮ ಮಂಜುಕೈ ಅವರು ಎರಡನೇ ಸಿನಿಮಾ, ಫಸ್ಟ್ ಸಿನಿಮಾದಲ್ಲಿ ಟೆಂಪರಲ್ಲಿ ಮಾಡಿದ್ದೀನಿ. ಇದು ಸೆಕೆಂಡ್ ಸಿನಿಮಾ ನನಗೆ ಅವ್ರ ಜೊತೆಲಿ. ತುಂಬ ಚೆನ್ನಾಗಿದೆ. ಅವ್ರ ಕಾನ್ಸೆಪ್ಟ್ ಹೇಳಿದಾಗಲೂ ತುಂಬ ಚೆನ್ನಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿ ಬಂದೈತೆ ಅಂತ ಅನ್ಕೋತಾ ಇದ್ದೀನಿ. ಬಟ್ ಆಕ್ಷನ್ ಚೆನ್ನಾಗಿ ಬಂದೈತೆ. ಸಿಂಪಲಾಗಿ ಮಾಡೋಣ ಅಂತೇಳಿ ದೊಡ್ಡದಾಗೆ ಆಯಿತು. ಥ್ಯಾಂಕ್ ಯು ಸರ್. ಮಾಧ್ಯಮದ ಮಿತ್ರರಿಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಮೊದಲನೇದಾಗಿ ನಮ್ಮ ಕವಿ ಮಂಜು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ದಿಢೀರ್ನೆ ಕರೆ ಮಾಡಿಬಿಟ್ಟು ಸರ್ ಮಿಸ್ಗೈಡ್ ಆಗ್ಬಿಟ್ಟೈತೆ ಸರ್ ಅಂತಂದರು. ಏನು ಮಂಜು ಮಿಸ್ಗೈಡು ಅಂತ ಕೇಳಿದೆ. ನನಗೆ ಅರ್ಥ ಆಗಲಿಲ್ಲ. ಅವರು ಸಿನಿಮಾ ಟೈಟ್ಲನ್ನ ನನಗೆ ಕರೆ ಮಾಡಿ ಹೇಳಿದ್ರು, ಮಿಸ್ಗೈಡ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಸರ್ ಅಂತ. ಆ ಟೈಟ್ಲ್ ಹೇಳಿದಾಗಲೇ ಖುಷಿ ಆಯ್ತು ನನಗೆ. ತುಂಬ ಅದ್ಭುತವಾಗಿದೆ ಮಂಜು, ಮಿಸ್ಗೈಡು ಭಾಳ ಅಟ್ರಾಕ್ಟಿವ್ ಆಗಿದೆ ಟೈಟ್ಲು, ಒಳ್ಳೇದಾಗಲಿ ಅಂತ ಹೇಳಿದೆ. ಅವಾಗ ಅವರಿಲ್ಲ ಸರ್, ಇದರಲ್ಲಿ ಒಂದು ಉತ್ತಮವಾದ ಕ್ಯಾರೆಕ್ಟರ್ ಇದೆ, ನೀವು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೇಕು ಸರ್ ಅಂತಂದರು. ಫೋನಲ್ಲಿ ಹೇಳಿದ್ರು, ಈ ಥರ ಕಂಟೆಂಟ್ ಇದೆ ಸರ್, ಕ್ಯಾರೆಕ್ಟರ್ ಈ ಥರ ಇದೆ ಅಂತ. ಇಷ್ಟ ಆಯಿತು. ಕ್ಯಾರೆಕ್ಟರ್ಗೆ ತುಂಬ ಅದ್ಭುತವಾದ ಪಾತ್ರ ಅದು. ನಾನು ಸುಮಾರು ಇಲ್ಲಿವರೆಗೂ ಒಂದು 25 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲೆಲ್ಲ ಬರೀ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದೆ. ಈ ಪಿಕ್ಚರಲ್ಲಿ ಒಂದು ಭಾವನಾತ್ಮಕವಾದ ಪಾತ್ರ ಮಾಡೋದಕ್ಕೆ ಮಂಜು ಕವಿ ಅವರು ಅವಕಾಶ ಮಾಡಿಕೊಟ್ರು. ಭಾಳ ಇಷ್ಟಪಟ್ಟು ಖುಷಿಯಿಂದ ಪಾತ್ರ ಮಾಡಿದ್ದೀನಿ. ಜೊತೆಗೆ ಈ ಚಿತ್ರದಲ್ಲಿ ನಾಯಕ ನಿತಿನ್ ಅವರು ಮತ್ತು ನಮ್ಮ ಸುಬ್ಬಸ್ ಅವರು ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾ ಪೂರ್ತಿ ನೋಡಿದೆ. ಒಳ್ಳೆ ಕಂಟೆಂಟ್ ಇದೆ. ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಂಜು ಕವಿಯವರು ನಿರ್ದೇಶನ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳುವಂಗಿಲ್ಲ ಬಿಡಿ. ಕತೆ ಅವ್ರದ್ದು, ಚಿತ್ರಕಥೆ, ನಿರ್ದೇಶನ, ಸಾಹಿತ್ಯ, ಸಂಭಾಷಣೆ ಓವರಾಲ್ ಅವರೇ ಮಾಡಿದ್ದಾರೆ. ಸಕಲ ಕಲ ವಲ್ಲವ ಅವರು ಮಂಜು ಕವಿಯವರು. ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಿಗೆ ಆಗಮನಿಸಿರೋ ನಮ್ಮ ಕವಿರತ್ನ ಅವರು ಬಂದಿದ್ದಾರೆ. ಅವರು ನನ್ನ ಹಳೆಯ ಚಿತ್ರದಲ್ಲಿ ನಾನು ಒಂದು ಸಿನಿಮಾ ಮಾಡಿದ ಚಿತ್ರದಲ್ಲಿ ಅವರು ಒಂದು ಉತ್ತಮವಾದ ಗೀತೆನ ಮಾಡಿಕೊಟ್ಟಿದ್ರು. ಸೊ ಅದು ತುಂಬ ಹಿಟ್ಟಾಯಿತು ಗೀತೆ. ಸೊ ಓವರಾಲ್ ಮಿಸ್ಗೈಡ್ ತುಂಬ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ಚಿತ್ರದ ನಿರ್ಮಾಪಕರಾದ ನಾಗರಾಜ್ ಅವ್ರಿಗೆ, ಸುಬ್ಬುಸ್ ಅವ್ರಿಗೆ ಮತ್ತು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಚಿತ್ರ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸರ್, ಪಾತ್ರ ಇದು ನಾಯಕಿಯ ತಂದೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಅದು ಹೇಳಿದ್ರೆ ಚೆನ್ನಾಗಿರಲ್ಲ. ಮಂಜು ಅವ್ರು ಹೇಳ್ದಂಗೆ ಅದನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಬಟ್ ನನ್ನ ಪಾತ್ರ ಅಂತೂ ಅದ್ಭುತವಾಗಿದೆ. ನಾನೇ ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ ಪಾತ್ರ. ಒಳ್ಳೆಯ ಕಂಟೆಂಟ್ ಇರುವಂಥ ಚಿತ್ರ. ಪಾತ್ರ ಕೂಡ ಅದ್ಭುತವಾಗಿದೆ ಸರ್.